ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಯುವಿನ್ ಮಾತಾಡ್ತಿರೋದು. ಎಂದಿನಂತೆ ಬಿಗ್ ಬಾಸ್ ಮುಗೀತಲ್ಲ, ಇನ್ನೂ ಅದರ ಗುಂಗಲೇ ಇದ್ದೀವಿ. ನಾನು ಬಂದಿರೋ ವಿಷಯ ಏನಪ್ಪ ಅಂದರೆ, ನಮ್ಮ ಅವಿಘ್ನ ಸಿನಿಮಾಸ್ ತಂಡದಿಂದ ಮೂಡಿ ಬಂದಿರೋ ಹೂಸಾ ಕಿರುಚಿತ್ರದ ಬಗ್ಗೆ ಮಾತಾಡೋಕ್ಕೆ. ಈ ಕಿರುಚಿತ್ರ ಕೊನೆ ವಾರ ಬಿಡುಗಡೆ ಆಗಿತ್ತು, ಅಂದರೆ ನನ್ನ ಬರ್ಡೇ ದಿನ ಬಿಡುಗಡೆ ಆಗಿತ್ತು. ಈ ಕಿರುಚಿತ್ರದ ಬಗ್ಗೆ ಎಲ್ಲ ಕಡೆ ಪಾಸಿಟಿವ್ ರಿವ್ಯೂ ಇದೆ, ಎಲ್ಲರೂ ನೋಡಿ ಖುಷಿ ಪಡ್ತಾ ಇದ್ದಾರೆ. ಹಾಗೆ ನಮ್ಮ ಹಿಂದಿನ ಕಿರುಚಿತ್ರಕ್ಕಿಂತ ಇದು ತುಂಬ ಭಿನ್ನವಾಗಿದೆ. ಇದು ನನ್ನ ಕಿರುಚಿತ್ರ ಅಂತ ನಾನು ಹೊಗಳ್ಕೊಂತಿಲ್ಲ, ನೋಡಿ ಜನರು ಹೇಳ್ತಾ ಇದ್ದಾರೆ. ಹಾಗೆ ಸೆಲೆಬ್ರಿಟೀಸ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾರ್ಟ್ 2 ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ, ಅದು ಕೂಡ ನನಗೆ ತುಂಬ ಖುಷಿಯ ವಿಷಯ. ಈಗ ಡೈರೆಕ್ಟ್ ಫಿಲಮ್ ಬಗ್ಗೆ ಮಾತಾಡೋಕೆ ಹೋಗೋಣ. ಈ ಕಿರುಚಿತ್ರ ಹೂಸಾ ಅಂತ ಯಾಕೆ ಇಟ್ಟಿದ್ವಿ ಟೈಟ್ಲು ಅನ್ನೋದು ನಿಮಗೆ ಒಂದು ಗೊಂದಲ ಇರುತ್ತೆ. ಈ ಹೂಸಾ ಅನ್ನೋದಕ್ಕೆ ಅರ್ಥ ನೀವು ಕ್ಲೈಮ್ಯಾಕ್ಸ್ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ಇನ್ನೇನು ಮೂವಿ ಮುಗೀತು ಅನ್ನೋಷ್ಟೊತ್ತಿಗೆ ಅಲ್ಲೊಂದು ಟ್ವಿಸ್ಟ್ ಕೂಡ ನಿಮಗೆ ಇದೆ. ಈ ಕಿರುಚಿತ್ರ ನಾನು ಯಾಕೆ ನೋಡಬೇಕು ಅಲ್ವಾ, ನಿಮಗೂ ಇದೇ ತಲೆಯಲ್ಲಿ ಹೊಡಿರುತ್ತೆ, ನಾನು ಯಾಕೆ ನೋಡಬೇಕು ಈ ಫಿಲಮ್ ಅಂತ. ಈ ಕಿರುಚಿತ್ರದಲ್ಲಿ ನಿಮಗೆ ಕಾಮಿಡಿ ಇದೆ, ಎಮೋಷನ್ ಇದೆ, ಹಾಗೆ ಒಂದು ಸಾಮಾಜಿಕ ಸಂದೇಶ ಕೂಡ ಈ ಕಿರುಚಿತ್ರದಲ್ಲಿ ನಿಮಗೆ ಸಿಗತ್ತೆ. ಹಾಗೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಈ ಕಿರುಚಿತ್ರ ನಿಮ್ಮನ್ನು ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ತನಕ ಕರ್ಕೊಂಡೋಗುತ್ತೆ. ಹಾಗೆ ಎಲ್ಲರೂ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಹೈಲೈಟ್ ಆಗೋದು ಅಂದರೆ ನಮ್ಮ ಅಖಿಲೇಶ್ ಅವರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆ ಕಾಮಿಡಿ ಕೂಡ ಎಲ್ರಿಗೂ ಇಷ್ಟ ಆಗ್ತಿದೆ. ಅದಾದಮೇಲೆ ಪ್ರವೀಣ್ ಚನ್ನಬಸವಯ್ಯ ಅವರು ಕೂಡ ಒಂದು ತಂದೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈಗಾಗಲೇ ಅವರು ಸಿನಿಮಾ ಧಾರಾವಾಹಿಗಳಲ್ಲಿ ಅಭಿನಯಿಸಿದರು. ನಮ್ಮ ಕಿರುಚಿತ್ರಕ್ಕೆ ಬಂದು ಒಂದು ಒಳ್ಳೆ ಪವರ್ ಅನ್ನೋದು, ಬೂಸ್ಟ್ ಅನ್ನೋದು ಕೊಟ್ಟಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಅದಾದ ಮೇಲೆ ಈ ಕಿರುಚಿತ್ರದಲ್ಲಿ ಮೇನ್ ಲೀಡ್ ರೋಲಲ್ಲಿ ಮೊದಲ ಬಾರಿಗೆ ನಾಯಕ ನಟನಾಗಿ ಪವನ್ ಕುಂಬಾರ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಅವರೊಟ್ಟಿಗೆ ಈಗಾಗಲೇ ಹೇಳಿದೆ ಅಖಿಲೇಶ್ ಅವರು ಕೂಡ ಇದ್ದಾರೆ ಕಾಮಿಡಿ ರೋಲಲ್ಲಿ. ಅದಾದಮೇಲೆ ಭರತ್ ಅವರು ಅಭಿನಯಿಸಿದ್ದಾರೆ, ಹಾಗೆ ಚೇತನ್ ಅವರು ಕೂಡ ಅಭಿನಯಿಸಿದ್ದಾರೆ. ಇನ್ನೊಬ್ಬರು ಎಕ್ಸ್ಟ್ರಾ ಇದ್ದಾರೆ, ಅವರು ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ. ಅವ್ರು ಯಾರು ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗಲ್ಲ, ಪಾರ್ಟ್ 2 ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ನೋಡಿ. ವ್ಯೂಸು ಸ್ವಲ್ಪ ಕಮ್ಮಿ ಇದೆ, ಎಲ್ಲ ಕಡೆ ಪಾಸಿಟಿವ್ ರಿವ್ಯೂ ಇದೆ. ಸ್ವಲ್ಪ ರೀಚ್ ಆಗೋದು ನಮಗೆ ಇನ್ನೂ ಬೇಕು, ರೀಚ್ ಆಗಬೇಕು. ಇಂಥ ಒಳ್ಳೆಯ ಸಂದೇಶ ಇರೋ ಕಿರುಚಿತ್ರ ಈ ಥರ ಡಲ್ ಹೊಡೆದ್ರೆ ನಮಗೆ ಬೇಜಾರಾಗುತ್ತೆ. ಏನಕ್ಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಹಾಗೆ ಎಲ್ಲರ ಕಡೆ ಪಾಸಿಟಿವ್ ರಿವ್ಯೂ ಇತ್ತು. ಅದಾದಮೇಲೆ ಇನ್ನೊಂದೇನೆಂದರೆ ರಾಜ್ಕುಮಾರ್ ಮೂವಿಗೂ ಕೂಡ ಒಂದು ಕನೆಕ್ಷನ್ ಇದೆ. ಸ್ಕ್ರೀನ್ ಪ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಈ ಕಿರುಚಿತ್ರಕ್ಕೆ ಅದ್ಭುತ ಮ್ಯೂಸಿಕ್ ನೀಡಿದ್ದಾರೆ ಅಭಿ ಅವರು. ಹಿಂದೆ ನನ್ನೊಟ್ಟಿಗೆ ಅವರು ದಿನ ಕಳೆದಂತೆ ಹೌದು ಅನ್ನೋ ಕಿರುಚಿತ್ರ ಮಾಡಿದರು. ಅದೆರಡರಿಗಿಂತ ಇದರಲ್ಲಿ ಇನ್ನೂ ತುಂಬ ವಿಭಿನ್ನವಾಗಿ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮ್ಯೂಸಿಕ್ಗೆ ನಿಮ್ಮನ್ನ ಹಿಡ್ಕೊಂಡು ಕೂರಿಸುತ್ತೆ. ಆಮೇಲೆ ಹಿನ್ನೆಲೆ ಧ್ವನಿ ಮುದ್ದುರಾಜಗೌಡ ಶಿರಸಿ ಅವರು ನೀಡಿದ್ದಾರೆ. ಒಂದು ಬಿಗ್ ಬಾಸ್ ಧ್ವನಿ ಕೇಳೋ ರೀತಿ ನಿಮಗೆ ಕೇಳಿಸತ್ತೆ. ಅದು ಅವರ ಒಂದು ಚಮತ್ಕಾರ ಅನ್ನಬೇಕು. ಟೋಟಲಿ ಈ ಫಿಲಮ್ಮು ಕೇವಲ 10 ನಿಮಿಷ ಇದೆ. ಆರಾಮಾಗಿ ಫ್ಯಾಮಿಲಿ ಕೂತು ನೋಡ್ಬೋದು. ಯಾವುದೇ ಡಬಲ್ ಮೀನಿಂಗ್ ಇಲ್ಲ, ಬೇರೆಯವ್ರ ಥರ ವಲ್ಗರ್ ಲ್ಯಾಂಗ್ವೇಜ್ ನಾವು ಯೂಸ್ ಅಂತೂ ಮಾಡಲ್ಲ. ಸೀದಾ ಸ್ಟ್ರೈಟಾಗಿ ಏನು ಕಾನ್ಸೆಪ್ಟ್ ಇದೆ ಅದಕ್ಕೆ ಹೋಗ್ತೀವಿ. ಅದು ಒಂದು ಕಾಮಿಡಿ ಎಮೋಷನ್ ಮೂಲಕ ನಿಮಗೆ ಖಂಡಿತ ಟಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈಗ ನಮಗೆ ನಿಮ್ಮ ಸಪೋರ್ಟ್ ಬೇಕು, ವ್ಯೂಸ್ ಬೇಕು. ನಿಮ್ಮ ವ್ಯೂಸ್ ನಮ್ಮ ಕಿರುಚಿತ್ರಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇದರಿಂದ ಇನ್ನೂ ಒಳ್ಳೊಳ್ಳೆ ಕಿರುಚಿತ್ರ ಕೊಡೋಕ್ಕೆ ನಮಗೆ ಒಂದು ಶಕ್ತಿ ಬರುತ್ತೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ. ಅವಿಘ್ನ ಸಿನಿಮಾಸ್ ಚಾನಲಲ್ಲಿ ಹೂಸಾ ಅಂತ ಕಿರುಚಿತ್ರ ಸಿಗತ್ತೆ ನಿಮ್ಗೆ ಸ್ಟಾರ್ಟಿಂಗ್ಗೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.